ಎಲ್ರಿಗೂ ನಮಸ್ಕಾರ. ನೋಡ್ರಿ ಇದೇ ಒಂದ ಸ್ಯಾಂಡ್ ಬೋವಾ ಹಾವು ಸಿಕ್ಕೈತಿ. ಅದು ಎಲ್ಪ ಅಂದ್ರ ನಮ್ಮ ರಾಜನವ್ರ ಮನೆ ಕಡೆ ಬಾಜು ಸಿಕ್ಕೈತಿ. ಇದು ನಾವು ಹಿಡಿದಿರಂತ ಹಾವು ಒಳಗ 2159ನೇ ಹಾವ ಸ್ಯಾಂಡ್ ಬೋವಾ. ಇದಕ್ಕ ಕನ್ನಡ ಒಳಗೆ ಏನಂತ ಅಂದ್ರ ಮನ್ಮುಖ ಹಾವು ಅಂತಾರ. ಮತ್ತೆ ಇದಕ್ಕೆ ಬೇರೆ ಬೇರೆ ವಿಭಿನ್ನ ರೀತಿ ಹೆಸರು ಅದಾವ. ಆದ್ರೆ ಕನ್ನಡ ಒಳಗೆ ಇದಕ್ಕೆ ಮನ್ಮುಖ ಹಾವು ಅಂತಾರ, ಇಂಗ್ಲಿಷ್ ಒಳಗ ಸ್ಯಾಂಡ್ ಬೋವಾ ಅಂತಾರ. ಈ ಮನ್ಮುಖ ಹಾವನ ಎಲ್ಲಾರು ಏನ್ ತಿಳ್ಕೊತಾರಪ್ಪ ಅಂದ್ರ ಇದು ಮಣ್ಣಾಗಿರೋದ್ರಿಂದ ಇದನ್ನ ಮಣ್ಣು ತಿಳ್ಕೊತಾರ. ಇದ ಕಂಪ್ಲೀಟ್ ಆಗಿ ಮಾಂಸಾಹಾರಿ ಆದಂತ ಹಾವ. ಇದ ಜೀವಿತಾವಧಿ ಎಷ್ಟು ವರ್ಷಪ್ಪ ಅಂದ್ರ ಈ ಸ್ಯಾಂಡ್ ಬೋವಾ ಐತಲ್ಲ 14ರಿಂದ 20 ವರ್ಷ ಬರ್ತೈತೆ. ಇದಿನ್ನು 4 ತಿಂಗಳ ಮರಿ ಐತೆ. 14ರಿಂದ 20 ವರ್ಷ ಬರ್ತೈತೆ. ಮತ್ತೆ ಇದ ವಿಷಕಾರಿ ಇರಲಾರಂತ ಹಾವ, ಅಂದ್ರ ವಿಷ ಇರ್ಲಾರಂತ ಹಾವ. ಕಡಿತೈತಿ. ಯಾವಾಗ ಕಡಿತಪ್ಪ ಅಂದ್ರ ಇದು ಗಾಬರಿ ಆದಾಗ ಮತ್ತೆ ಇದಕ್ಕ ಜೀವಕ್ಕ ಆಪತ್ತು ಇದ್ದಾಗ ಅವಾಗ ಮಾತ್ರ ಕಡಿತೈತಿ. ಆದ್ರೆ ಮನುಷ್ಯರಿಗೆ ಇದ ಯಾವುದೇ ರೀತಿಯ ಪರಿಣಾಮ ಬರಂಗಿಲ್ಲ. ಮತ್ತೆ ಇದ ಬೇಟೆ ಆಡಿ ತಿಂದು ಬದುಕುವಂತ ಹಾವ. ಇದು ಯಾವ ತರ ಬೇಟೆ ಆಡ್ತಿತ್ತಪ್ಪ ಅಂದ್ರ ಈ ಹಾವ ಐತಲ್ಲ ಮುಸುಕ್ ಹಾಕೈತಿ. ಈಗ ಅನಾಕೊಂಡೋದು ಮೂವಿ ನೋಡ್ತಿರಲ್ಲ ನೀವು, ಅದ್ರೊಳಗೆ ಹೆಂಗ್ ಸುತ್ಕೊಂಡು ಅದಕ್ಕೆ ಉರ್ಲಾಕಿ ಮುಸ್ಕಾಕಿ ಕೊಂದ್ ಕಿಶನ್ ನುಂಗ್ತೈತಲ್ಲ, ಇದು ಸೇಮ್ ಪ್ರೊಸೀಜರ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರ ಎಲ್ಲಾ ಹಾವದಲ್ಲ ಮೊಟ್ಟೆ ಇಟ್ಟ ಮರಿ ಹಾಕ್ತಾವ. ಆದ್ರೆ ಇದು ಸ್ಯಾಂಡ್ ಬೋವಾ ಐತಲ್ಲ ನೇರವಾಗಿ ಮರಿಗಳಿಗೆ ಜನ್ಮ ನಡೆದಿದೆ. 3ರಿಂದ 4 ತಿಂಗಳ ಗರ್ಭಾವಸ್ಥೆ ನಂತರ 5ರಿಂದ 20 ಮರಿಗಳಿಗೆ ಜನ್ಮ ನಡೆದಿದೆ. ಸ್ಯಾಂಡ್ ಬೋವಾ ಐತಲ್ಲ 5ರಿಂದ 20 ಮರಿಗಳಿಗೆ ಜನ್ಮ ನಡೆದಿದೆ. ಮತ್ತ ಇದೇನಪ್ಪ ಇದರ ಫೇವ್ರೇಟ್ ಫುಡ್ ಏನಪ್ಪಾ ಅಂದ್ರೆ ಇಲಿ ಇರ್ತಾವಲ್ಲ, ಇಲಿ ಅಂದ್ರ ಇದಕ್ಕ ಸ್ಯಾಂಡ್ ಬೋವಾಕ ಫೇವ್ರೇಟ್ ಫುಡ್. ಮತ್ತೆ ಕಪ್ಪೆ ಮತ್ತೆ ಹುಳುಗಳು ಇರ್ತಾವಲ್ಲ ಅವನು ಕೂಡ ತಿಂದಿತ್ತಿದ. ಮತ್ತೆ ಪಕ್ಷಿ ಮೊಟ್ಟೆ ಇರ್ತಾವಲ್ಲ ಅದನ್ನು ಕೂಡ ತಿಂದೈತಿ. ಮತ್ತೆ ಇದ್ರ ಬಗ್ಗೆ ಬಾಳ ಅಂದ್ರ ಬಾಳ ಮೂಢನಂಬಿಕೆ ಅದಾವ. ಇದ ಕಡಿಯಂಗಿಲ್ಲ, ನೆಕ್ತೈತಿ, ನೆಕ್ರ ಕೈ ಕುಳಿತೈತಿ, ಕಾಲು ಕುಳಿತಂತ. ಮತ್ತೆ ಎಲ್ಲಿ ಅದ್ ನೆಕ್ತೈತಿ ಅಲ್ಲಿ ಕುಳಿತೈತಿ ಅಂತೇಳಿ ಅದೆಲ್ಲ ಸುಳ್ಳ. ಏನೋ ಅದ ಇದು ಕಡಿಯೋದ್ರಿಂದ ಮನುಷ್ಯರಿಗೆ ಯಾವ್ದೇ ತರ ಹಾನಿ ಆಗಂಗಿಲ್ಲ. ಮತ್ತೇನಪ್ಪಾ ಅಂದ್ರ ಸಾಯೋದು ಇಲ್ಲ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ಇದಕ್ಕ ಬ್ಲಾಕ್ ಮಾರ್ಕೆಟ್ ದಾಗ ಮಾರ್ತಾವ ಅಂತೇಳಿ ಸುಳ್ಳು ಸುದ್ದಿ ಐತಿ. ಆಕ್ಚುಲಿ ಅದನ್ನ ಮಾರಕ್ ಹೋಗ್ಬಾರ್ದು. ಮಾರಕ್ ಹೋದ್ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತೇಳಿ 1972 ಅಂದ್ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಕೇಸ್ ಹಾಕೈತಿ. 10ರಿಂದ 25,000 ದಂಡ ಮತ್ತ 3ರಿಂದ 7 ವರ್ಷ ಶಿಕ್ಷೆ ಐತೆ. ದಯವಿಟ್ಟು ಆತರ ಯಾರು ಮಾಡಕ್ ಹೋಗ್ಬೇಡ್ರೆ. ಯಾಕಂದ್ರ ಪ್ರತಿಯೊಂದು ಜೀವಿಯೂ ಕೂಡ ಬದುಕೋ ಹಕ್ಕಿರುತ್ತೆ. ಇದ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಪವನ್ ಅವರು ಒಂದೆರಡು ಮಾತಾಡ್ತಾರ ನೋಡ್ರಿ. ಏನಿಲ್ಲ, ಎಲ್ಲ ನೀನ ಮಾತಾಡಿದಿ, ಏನು ಮಾತಾಡಕ್ ಏನಿಲ್ಲ. ಭಾಳಷ್ಟು ಜನ ಇವ್ ಹೇಳಿದಂಗ ಇದನ್ನ ಮನ್ಯಾಗ ಕೂಡೋದು ಹಾಕೋದ್ ಬಿಡ್ರಿ. ಯಾಕಂದ್ರೆ ಕೇಸ್ ಐತಿ. ಮತ್ತು ಒಂದು ಕಡೆ ಮೂತ್ ಇರ್ತೈತಿ, ಒಂದು ಕಡೆ ಇದು ಬಾಲ್ ಇರ್ತೈತಿ. ಎಲ್ಲರೂ ಏನು ತಿಳ್ಕೊತಾರಪ್ಪ ಅಂದ್ರೆ 2 ಕಡೆ ಮೂತ್ ಇರ್ತೈತಿ, 2 ಕಡೆ ಮೂಮೆಂಟ್ ಆಕೈತಿ. ಅದಕ್ಕೋಸ್ಕರ ಮೂತಿ 2 ಕಡೆ ತಿಳ್ಕೊತಾರ. ಮತ್ತು ಇದು ನೋಡಿ ಒಂದು ನೆಕ್ಕಾದೈತಿ ನೋಡ್ರಿ, ನಾಲಿಗೆ ನೆಕ್ಕಿರ್ನು ಕೊಳಿದೈತಿ ಅಂತಾರೆ. ಎಲ್ಲ ಸುಳ್ಳು, ಹಂಗೇನು ನೆಕ್ಕಂಗಿಲ್ಲ. ಒಟ್ಟೇನ ಇದೊಂಥರ ಒಂದು ಸಾದಾ ಹಾವು ಇದ್ದಂಗೆ. ಇದೇನು ನೋಡುವಂಥ ಅಂಜುವಂಥ ಅವಶ್ಯಕತೆ ಇಲ್ಲ. ಯಾರಿಗೂ ಸಿಕ್ಕರೂ ಸೇಫಾಗಿ ಬಿಟ್ಬಿಡ್ರಿ, ಇಲ್ಲ ಹಾವಾಡೋಕೆ ಕರೆಸ್ರಿ. ನೀವು ಈಗ ಪ್ರಕಾಶನಾಗಂತೂ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿರಿ. ಈಗ ಫುಲ್ ಟ್ರೆಂಡಿಂಗ್ನಾಗ ಅದಾರು. ಪವನ್ ಅಂತ ಮುಂಚಿಂದ ಹಾವ ಇರ್ತಾರು. ಸೊ ಈಗ ನಮ್ಮ ಮನೆ ಕಡೆ ನಾನು ಪ್ರಕಾಶ ನಮ್ಮ ಬರುತ್ನಾಗ ಸಣ್ಣ ಹುಡುಗರು ಕ್ರಿಕೆಟ್ ಆಡೋದ್ನಾಗ ಹಾವು ಐತೆ ಅಂದರು. ಸೊ ಇಲ್ಲಿ ಹೋಗಿ ನೋಡೋದು ಇನ್ನೊಂದು ಹಾವು ಇತ್ತು. ಬಟ್ ಹಾವಿನ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಶಾಂಡ ಬಾವ ಆ ಬಾವ ಅಂತ ಹೇಳ್ತಾರೆ. ಸೊ ನನಗಷ್ಟು ಹಾವಿನ ಬಗ್ಗೆ ಗೊತ್ತಿಲ್ಲ. ಬಟ್ ಹಾವಿನ ಬಗ್ಗೆ ಕ್ಲಿಯರಾಗಿ ಎಲ್ಲ ತಿಳ್ಕೊಬೇಕು. ಯಾಕಂದ್ರೆ ಏನೋ ತಿಳ್ಕೊಂಡ ಅದು ಕೈತಿತ್ತು ಇದು ಕೈತಿತ್ತು ಹೊಡ್ಯಾಕ ಚಾಲು ಮಾಡಿಬಿಡ್ತಾರೆ. ಸೊ ಹಾವಿನ ಬಗ್ಗೆ ಇಂಥವ್ರ ಕಡೆಯಿಂದ ಕೆಲವೊಂದು ಮಾಹಿತಿಗಳು ತಿಳ್ಕೊಂಡು ಹಾವ ಹಿಡಿಯೋರ್ನ ಕರೆಸಿ ಅದನ್ನ ಸೇಫಾಗಿ ಸೇಫಾಗಿ ಜಾಗಕ್ಕೆ ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮತ್ತು ಆಲ್ಮೋಸ್ಟ್ ಎಲ್ಲ ನಿಮ್ಮ ಸನ್ನಿಧರಾಗ ಅನ್ನ ರಾಮದುರ್ಗ ಸೈಡ್ ಇರ್ತಾರೆ, ಡ್ಯೂಟಿ ಮಾಡ್ತಿರ್ತಾರೆ. ಅಲ್ಲಂತೂ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಹಾವ ಹಿಡಿತಾರೆ. ಗೋಕಾಕ್ ಸನ್ನಿಧ ಎಲ್ಲರೂ ಹಾವಿದ್ರು ಪವನ್ ಅನ್ನ ಇರ್ತಾರೆ, ನಮ್ಮ ಪ್ರಕಾಶ್ ಅನ್ನ ಇರ್ತಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಹಾವಿದ್ರ ಕರಿ ಅಂತ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ರಿ ಜಸ್ಟ್ ಇದಾಗಿ ಸಿಕ್ಕಿದೊಂದು ಸ್ಯಾಂಡ್ ಬೋವಾ ರಿಲೀಸ್ ಮಾಡಕ್ಕೆ ಬಂದ್ವಿ. ಇನ್ನೂ ಮರಿ ಇದ್ದಿದ್ದ ಮಣ್ಮುಖ ಹಾವಿನ ಮರಿ. ಹೋಗ್ಲೆ ನೋಡ್ರಿ, ದಯವಿಟ್ಟು ಎಲ್ಲಿ ಹಾವುಗಳು ಬಂದ್ರೆ ಯಾರು ದಯವಿಟ್ಟು ಬಡಿಯಾಕೆ ಹೋಗ್ಬೇಡ್ರಿ. ಸ್ನೇಕ್ ರೆಸ್ಕ್ಯೂರ್ ಇರ್ತಾರೆ, ಅವ್ರು ಕಾಲ್ ಮಾಡ್ರಿ, ಅವ್ರು ಬಂದು ರೆಸ್ಕ್ಯೂ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.